ನಾನು ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾದ ವಿಷಯವನ್ನು ನಿಮಗೆ ತಿಳಿಸ್ತೀನಿ. ಇದುವರೆಗೂ ಯಾರೂ ನಿಮಗೆ ಇದನ್ನು ಹೇಳಿರೋದಿಲ್ಲ. ನಾನು ಹೇಳದೇ ಇದ್ದರೆ ಅದು ನಿಮಗೆ ಗೊತ್ತಾಗೋದು ಇಲ್ಲ. ದಯವಿಟ್ಟು ಗಮನ ಕೊಟ್ಟು ಕೇಳಿ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಇದು ಗಮನ ಕೊಟ್ಟು ಕೇಳಿ. ಇದು ಗಂಡು ಮಕ್ಕಳಿಗೂ ಅನ್ವಯಿಸುತ್ತೆ, ಆದರೆ ಹೆಣ್ಣು ಮಕ್ಕಳೇ ಪ್ರಧಾನವಾಗಿರುತ್ತೆ. ಹೆಣ್ಣು ಮಕ್ಕಳು ಗರ್ಭಿಣಿಯಾದಾಗ ಹೊಟ್ಟೆಯಲ್ಲಿ ಭ್ರೂಣ ಬೆಳೀತಾ ಇರುತ್ತೆ, ಮಗು ಬೆಳೀತಾ ಇರುತ್ತೆ. ಆ ಮಗು ಬೆಳೀತಾ ಇರಬೇಕಾದ್ರೆ ತಾಯಿಯ ದೇಹದಲ್ಲಿರ್ತಕ್ಕಂಥ ರಕ್ತವನ್ನು ಹೀರಿಕೊಂಡು ಅದು ಬೆಳವಣಿಗೆ ಆಗ್ತಾ ಇರುತ್ತೆ. ಸೊ ತಾಯಿಯ ದೇಹದಲ್ಲಿ ರಕ್ತ ಇರಬೇಕು. ರಕ್ತ ಇಲ್ಲದಿದ್ದರೆ ಏನಾಗುತ್ತೆ ಸ್ವಲ್ಪ ಯೋಚನೆ ಮಾಡಿ. ತಾಯಿಯ ದೇಹದಲ್ಲೇ ರಕ್ತ ಇಲ್ಲ ಅಂದರೆ ಅದು ರಕ್ತ ಹೀರ್ಕೊಂಡು ಹೇಗೆ ಬೆಳೆಯುತ್ತೆ? ಆಮೇಲೆ ಆಕೆ ಹೆರಿಗೆ ಸಮಯದಲ್ಲಿ ವಿಪರೀತ ರಕ್ತ ನಾಶ ಆಗುತ್ತೆ. ದೇಹದಲ್ಲೇ ರಕ್ತ ಇಲ್ಲ ಅಂತಂದರೆ ಆ ಪರಿಸ್ಥಿತಿ ಏನಾಗುತ್ತೆ? ಮತ್ತು 9 ತಿಂಗಳು ಅಥವಾ 1 ವರ್ಷ 1.5 ವರ್ಷ ಎದೆ ಹಾಲು ಕುಡಿಸ್ತಾರೆ. ಆ ಸಮಯದಲ್ಲಿ ಹಾಲು ಬರಬೇಕು ಅಂದರೆ ದೇಹದಲ್ಲಿ ರಕ್ತ ಇರಬೇಕು. ರಕ್ತ ಇಲ್ಲ ಅಂದರೆ ಹಾಲು ಬರೋದಿಲ್ಲ. ಸೊ ನೀವು ಯೋಚನೆ ಮಾಡಿರಿ, ಹೆಣ್ಮಕ್ಳಿಗೆ ರಕ್ತ ಎಷ್ಟು ಮುಖ್ಯ ಅಂತ. ರಕ್ತ ನಾಶ ಮಾಡ್ಕೋಬಾರ್ದು, ರಕ್ತ ಕೊರತೆ ಆಗಬಾರ್ದು, ರಕ್ತಹೀನತೆ ಉಂಟಾಗಬಾರ್ದು. ಬಾಲ್ಯದಿಂದಲೂ ಹೆಣ್ಮಕ್ಳು ವಿವಾಹ ಆಗೋವರೆಗೂ ರಕ್ತವನ್ನು ಶುದ್ಧವಾಗಿ ಇಟ್ಕೋಬೇಕು, ಅಶುದ್ಧ ಮಾಡ್ಕೋಬಾರ್ದು. ಯಾವುದೇ ದುರಭ್ಯಾಸಕ್ಕೆ ಬಲಿಯಾಗಬಾರ್ದು. ಮದ್ಯಪಾನ ಧೂಮಪಾನ ಹೆಣ್ಮಕ್ಳು ಮಾಡಬಾರ್ದು. ಮಾಡಿದರೆ ರಕ್ತಹೀನತೆ ಉಂಟಾಗುತ್ತೆ. ಟೀ ಕಾಫಿ ಕುಡಿಯೋದು, ದುರಭ್ಯಾಸಗಳು, ದುರ್ಚಟಗಳು, ತಂಬಾಕು ಸೇವನೆ, ಕೆಟ್ಟದ್ದನ್ನು ನೋಡೋದು, ಕೆಟ್ಟದ್ದನ್ನು ಕೇಳೋದು, ಕೆಟ್ಟದ್ದನ್ನು ಮಾತಾಡೋದು ಹೆಣ್ಮಕ್ಳು ಮಾಡಬಾರ್ದು. ಆ ರೀತಿ ಮಾಡಿದರೆ ರಕ್ತ ಕಡಿಮೆ ಆಗುತ್ತೆ, ರಕ್ತದ ಕೊರತೆ ಆಗುತ್ತೆ, ರಕ್ತಹೀನತೆ ಉಂಟಾಗುತ್ತೆ, ಮಗು ಬೆಳವಣಿಗೆಗೆ ತೊಂದರೆ ಆಗುತ್ತೆ. ಒಂದು ಸತಿ ನೀವು ರಕ್ತವನ್ನು ಕೆಡಿಸ್ಕೊಂಡ್ರೆ ಅದನ್ನು ಸರಿಪಡಿಸೋದಕ್ಕೆ ಬಹಳ ಕಷ್ಟಪಡಬೇಕಾಗುತ್ತೆ. ರಕ್ತವನ್ನು ಕೆಡಿಸ್ಕೋಬಾರ್ದು, ಅಶುದ್ಧ ಮಾಡ್ಕೋಬಾರ್ದು. ಇನ್ನೊಂದು ವಿಚಾರ ಏನು ಅಂದರೆ, ತಾಯಿಯ ಗರ್ಭದಲ್ಲಿ ಮಗು ಬೆಳೀತಾ ಇರಬೇಕಾದ್ರೆ ತಾಯಿ ಏನು ನೋಡುತ್ತೋ ಮಗು ಅದನ್ನೇ ನೋಡುತ್ತೆ. ತಾಯಿ ಏನು ಯೋಚನೆ ಮಾಡುತ್ತೋ ಮಗು ಅದನ್ನೇ ಯೋಚನೆ ಮಾಡುತ್ತೆ. ತಾಯಿ ಏನು ಮಾತಾಡ್ತಾಳೋ ಮಗು ಅದನ್ನೇ ಮಾತಾಡುತ್ತೆ. ತಾಯಿ ಏನು ಕೇಳ್ತಾಳೋ ಮಗು ಅದನ್ನೇ ಕೇಳುತ್ತೆ. ಜೀನ್ಸ್ ಮಗುವಿನಲ್ಲಿ ಸ್ಟೋರ್ ಆಗುತ್ತೆ. ತಾಯಿಯಾದವಳು ಗರ್ಭಿಣಿ ಸಮಯದಲ್ಲಿ ಮಗುವಿಗೆ ಅನುಕೂಲ ರೀತಿಯಲ್ಲಿ ಇರಬೇಕು. ಶುದ್ಧವಾದದನ್ನು ನೋಡಬೇಕು, ಶುದ್ಧವಾದದನ್ನು ಕೇಳಬೇಕು, ಶುದ್ಧವಾದದನ್ನು ಮಾತಾಡಬೇಕು, ಶುದ್ಧ ಆಹಾರ ಸೇವನೆ ಮಾಡಬೇಕು. ಒಳ್ಳೆ ವಿಚಾರಗಳನ್ನು, ದೇವರ ಗ್ರಂಥಗಳನ್ನು, ದೇವರ ಕಥೆಗಳನ್ನು, ಧರ್ಮಗ್ರಂಥಗಳನ್ನು ಓದಬೇಕು ಗರ್ಭಿಣಿ ಸಮಯದಲ್ಲಿ. ಮತ್ತು ಗಂಡನಿಂದ ದೂರ ಇರಬೇಕು. ಯಾವುದೇ ಕಾರಣಕ್ಕೂ ಮನಸ್ಸು ಅಪವಿತ್ರ ಆಗಬಾರ್ದು, ಮನಸ್ಸು ಅಲ್ಲೋಲ ಕಲ್ಲೋಲ ಆಗಬಾರ್ದು ಗರ್ಭಿಣಿ ಹೆಣ್ಮಕ್ಳಿಗೆ. ಅದಕ್ಕೆ ಒಟ್ಟು ಕುಟುಂಬದಲ್ಲಿದ್ದರೆ ತುಂಬ ಅನುಕೂಲ ಆಗುತ್ತೆ. ಕೆಲವರು ಓಡೋಗ್ಬಿಡ್ತಾರೆ, ಅವ್ರಿಗೆ ವಿವಾಹದ ಜೀವನದ ಕಲ್ಪನೆ ಇರಲ್ಲ. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಆಮೇಲೆ ಡೈವರ್ಸ್ ಆಗುತ್ತೆ, ಜೀವನ ಎಲ್ಲ ನರಕ ಆಗುತ್ತೆ, ನೋಡ್ಕೊಳ್ಳೋರಿರಲ್ಲ. ಆದರೆ ತುಂಬಿದ ಮನೆಯಲ್ಲಿ ಆ ಥರ ಇರಲ್ಲ. ಗರ್ಭಿಣಿ ಸ್ತ್ರೀಯರನ್ನ ಯಾವ ರೀತಿ ನೋಡ್ಕೋಬೇಕು ಅಂತ ಎಲ್ಲ ಹಿರಿಯರು ಇರ್ತಾರೆ, ಗೊತ್ತಿರುತ್ತೆ, ಚೆನ್ನಾಗಿ ನೋಡ್ಕೊತಾರೆ. ಹೆಣ್ಣುಮಕ್ಕಳು ವಿವಾಹ ಆಗುವವರೆಗೂ ದೇಹವನ್ನು ಸಂರಕ್ಷಣೆ ಮಾಡಬೇಕು, ರಕ್ತವನ್ನು ಸಂರಕ್ಷಣೆ ಮಾಡಬೇಕು, ದೇಹ ಶಕ್ತಿಯನ್ನು ಸಂರಕ್ಷಣೆ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ಗುರು ಹಿರಿಯರಿಂದ ಮಾರ್ಗದರ್ಶನ ಪಡಿಬೇಕು. ನಾನು ಕೂಡ ಈ ಪ್ರೀವಿಯಸ್ ವಿಡಿಯೋ ನೋಡಿ ನಾನು ಕೂಡ ಹಾಕಿದ್ದೀನಿ, ನಮಗೆ ಗೊತ್ತಿರೋಷ್ಟು ಹಾಕಿದ್ದೀನಿ ಯಾವ ರೀತಿ ಇರಬೇಕು ಅಂತೇಳಿ. ಹೆಣ್ಮಕ್ಳು ಜೀವಿಗಳನ್ನು ಸೃಷ್ಟಿ ಮಾಡ್ತಾರೆ, ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತಾರೆ. ದುಷ್ಟರನ್ನ ಕೊಡುಗೆಯಾಗಿ ಕೊಡಬೇಡ್ರಿ, ಸತ್ಪ್ರಜೆಗಳನ್ನು ಕೊಡುಗೆಯಾಗಿ ಕೊಡ್ರಿ, ಶಕ್ತಿಶಾಲಿ ಮಕ್ಕಳನ್ನ ಕೊಡುಗೆಯಾಗಿ ಕೊಡ್ರಿ, ಆರೋಗ್ಯವಂತರನ್ನ ಕೊಡುಗೆಯಾಗಿ ಕೊಡ್ರಿ. ಮಗುವಿನ ಹಣೆ ಬರಹ ಬರೆಯೋದು ತಾಯಿ.
ತಾಯಿಯಲ್ಲಿರುವ ಸಪ್ತಧಾತುಗಳನ್ನು ಹೀರಿಕೊಂಡು ಮಗು ಬೆಳವಣಿಗೆ ಆಗುತ್ತೆ. ತಾಯಿ ಸಪ್ತಧಾತುಗಳು ಮಗುವಿನ ಸಪ್ತಧಾತುಗಳನ್ನು ಉತ್ಪತ್ತಿ ಮಾಡುತ್ತೆ, ಬೆಳವಣಿಗೆ ಮಾಡುತ್ತೆ. ತಾಯಿ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳು ಮೆದುಳು, ಹೃದಯ, ಕಿಡ್ನಿ, ಅವು ಮಗುವಿನಲ್ಲಿರ್ತಕ್ಕಂಥ ಮೆದುಳು, ಹೃದಯ, ಕಿಡ್ನಿ, ಲಿವರು, ಲಂಗ್ಸು ಎಲ್ಲವನ್ನು ತಯಾರು ಮಾಡುತ್ತೆ. ಪ್ರತಿಯೊಂದು ಕಣಕಣನೂ ತಾಯಿಯ ದೇಹದ ಕಣಕಣನು ಮಗುವಿನ ಕಣಕಣನು ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಯಾರೋ ದುಷ್ಕರ್ಮಿಗಳು, ಅವಿವೇಕಿಗಳು, ಅಜ್ಞಾನಿಗಳು ಶ್ರೀಮಂತರಾಗೋದಕ್ಕೋಸ್ಕರ ನಿಮಗೆ ಮೋಸ ಮಾಡಿ ಅಥವಾ ತಲೆ ತಿಂದು ಕೆಟ್ಟ ಮಾರ್ಗದರ್ಶನ ಮಾಡಿ ದುರಭ್ಯಾಸ, ದುರ್ನಡತೆ, ದುರಾಲೋಚನೆ ಬರೋಂಗೆ ಮಾಡ್ತಾರೆ. ಅದಕ್ಕೆ ನೀವು ಒಳಗಾಗಬೇಡಿ. ತಂದೆ ತಾಯಿಗಳು ಹೆಣ್ಮಕ್ಳನ್ನ ಭಾಳ ಜವಾಬ್ದಾರಿಯಿಂದ ನೋಡ್ಕೋಬೇಕು. ಇದು ತಂದೆ ತಾಯಿಗಳು ವಿವಾಹ ಪೂರ್ವದಲ್ಲಿ ಬಾಲಕಿಯರನ್ನು, ಯುವತಿಯರನ್ನು ಶಕ್ತಿಶಾಲಿಯನ್ನಾಗಿ ಮಾಡಬೇಕು. ಅದೇ ನಿಮ್ಮ ಕೆಲಸ. ಅದಕ್ಕೇನು ಬೇಕೋ ಅದನ್ನು ಮಾಡಬೇಕು. ನಾನು ಹೇಳಿರುವ ವಿಚಾರವನ್ನು ಕಡೆಗಣಿಸಬೇಡ್ರಿ. ತಂದೆ ತಾಯಿಗಳು ಹೆಣ್ಮಕ್ಳಿಗೆ ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನು ಮಾರ್ಗದರ್ಶನ ಪಡೆಯಿರಿ ಮತ್ತು ಅವ್ರಿಗೂ ಮಾರ್ಗದರ್ಶನ ಮಾಡಿರಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಧನ್ಯವಾದಗಳು.